ದನ ಕರು ಹಸು ಜಾನುವಾರುಗಳಿಗೆ ರಾಗಿ ಭತ್ತ ಸಪ್ಪೆ ಮೇವು ವಿತರಣೆ ಮಾಡಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನಲ್ಲಿ ಗೋಶಾಲೆ ಪ್ರಾರಂಭೋತ್ಸವ ಮಾಡಿ ಮಾತನಾಡಿದ ಅವರು, ಸರ್ಕಾರವು ಈಗಾಗಲೇ ಬರಗಾಲವೆಂದು ಘೋಷಣೆ ಮಾಡಿದೆ. ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಮೇವಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗೋಶಾಲೆಯನ್ನು ರೈತರು ಹಾಗೂ ಸಾರ್ವಜನಿಕರು ಉಪಯೋಗ ಪಡೆದುಕೊಂಡು ತಮ್ಮ ದನುಕರುಗಳನ್ನು ಮಳೆಗಾಲ ಬರುವ ತನಕ ಈ ಗೋಶಾಲೆಯಲ್ಲಿ ತಮ್ಮ ಎತ್ತುಗಳನ್ನು ತಂದು ಕಟ್ಟಿ ಮೇವು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೆದಿದ್ದು, ಕರ್ನಾಟಕದ ಯಾವುದೇ ತಾಲೂಕುಗಳಲ್ಲಿ ಇದುವರೆಗೂ ಗೋಶಾಲೆ ಪ್ರಾರಂಭವಾಗಿಲ್ಲ. ಚಳ್ಳಕೆರೆ, ಚಿತ್ರದುರ್ಗ, ಮೊಳಕಾಲ್ಮೂರು ಅತಿ ಹೆಚ್ಚಾಗಿ ದೇವರ ಎತ್ತುಗಳು ಇರುವುದರಿಂದ ಸರ್ಕಾರ ಸುಮಾರು 20 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು. ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರುಗಳೇ, ಮುಖಂಡರುಗಳೇ, ಎಲ್ಲ ಪಕ್ಷದ ಜನಪ್ರತಿನಿಧಿಗಳೇ, ಇಲ್ಲಿ ಬಂದಂಥ ಎಲ್ಲ ಸಾರ್ವಜನಿಕರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಹೋಬಳಿಗೊಂದು ಗೋಶಾಲೆ ಅಂತ ಹೇಳಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾನು ಕಳೆದ ವಾರದಲ್ಲಿ ಪರಶುರಾಂಪುರ ಹೋಬಳಿನಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. ನಿನ್ನೆ ತಿರುನೂರು ಹೋಬಳಿನಲ್ಲಿ ಈ ಗೋಶಾಲೆ ಉದ್ಘಾಟನೆ ಆಗಿದೆ. ಇವತ್ತು ನಮ್ಮ ಕಸಬಾ ಹೋಬಳಿಗೆ ಸಂಬಂಧಿಸಿದಂತೆ ಈ ಒಂದು ಗೋಶಾಲೆ ಉದ್ಘಾಟನೆ ಆಗಿದೆ. ಇನ್ನು ನಮ್ಮ ಕ್ಷೇತ್ರ ಹೊರತುಪಡಿಸಿ ಚಿತ್ರದುರ್ಗ ಚಳ್ಳಕೆರೆ ತಾಲೂಕಿನ ದೊಡ್ಡುಳ್ಳಾರ್ತಿ ಒಂದು ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ಅದೇ ರೀತಿ ನಾಲ್ಕನೇತಿ ಹಿರೇಕಾವಲಲ್ಲಿ ಹಿರೇಕಾವಲು ಆ ಒಂದು ಗೋಶಾಲೆನೂ ಕೂಡ ಪ್ರಾರಂಭ ಆಗಬೇಕಾಗಿದೆ. ಒಟ್ಟಾರೆಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 5 ಗೋಶಾಲೆಗಳನ್ನು ಚಳ್ಳಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ರಘುಮೂರ್ತಿ ಸಾಹೇಬ್ರವರೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ರೆಹಾನ್ ಪಾಷಾರವರೇ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ, ಸದಸ್ಯರೇ, ಉಪಾಧ್ಯಕ್ಷರೇ ಹಾಗೂ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ಸಾರ್ವಜನಿಕರು, ತಾವು ಈಗಾಗಲೇ ಕೇಳಿದ್ದೀರಿ, ನಮ್ಮ ಗೌಡರು ಹೇಳಿದ್ರೀಗ ಸ್ವಾಗತವನ್ನು ಮಾಡ್ತಾ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಅದು ನಮ್ಮ ಚಳ್ಳಕೆರೆ ಕ್ಷೇತ್ರದಲ್ಲಿ ಗೋಶಾಲೆಗಳು ಆರಂಭ ಆಗಿರ್ತಕ್ಕಂಥ. ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ನೆಚ್ಚಿನ ಶಾಸಕರು, DC ಅವರು ಇರ್ಬೋದು, CO ಅವರು ಇರ್ಬೋದು, ಅಥವಾ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿರ್ಬೋದು. ಅವರು ತೆಗೆದುಕೊಂಡಂಥ ಒಂದು KDP ತ್ರೈಮಾಸಿಕ ಸಭೆ ಇರ್ಬೋದು ಅಥವಾ ಇನ್ನಿತರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿರ್ಬೋದು, ನಮ್ಮ ಶಾಸಕರು ಅವರಿಗೆ ಒತ್ತಡವನ್ನು ತಂದು ನಮ್ಮ ಕ್ಷೇತ್ರದ ಜನಗಳು ಮತ್ತು ಜಾನುವಾರುಗಳು ಯಾವುದೇ ರೀತಿಯ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವರು ಈ ಒಂದು ಗೋಶಾಲೆಗಳನ್ನು ಆರಂಭಿಸಿದ್ದಾರೆ. ಅದರ ಒಟ್ಟಿಗೆ ದೇವರ ದನಗಳದ್ದು ಸಮಸ್ಯೆ ತುಂಬ ದಿನಗಳಿಂದ ಪೆಂಡಿಂಗ್ ಇದೆ. ಅದಕ್ಕೂ ಸಹ ಒಂದು ಪರಿಹಾರವನ್ನು ಸೂಚಿಸಿದರು.